ಈ ಬಟ್ಟೆಗಳಿಗೆಲ್ಲ ಇವತ್ತು ಮುಹೂರ್ತ ಫಿಕ್ಸ್ ಮಾಡಿದ್ದೀನಿ. ಏ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆನೆ ಅತ್ತೆ ಎಲ್ಲ ಕೆಲಸ ಮಾಡಿಟ್ಟು ಅಡುಗೆ ಎಲ್ಲ ಮಾಡಿಟ್ಟೋಗಿದ್ರು. ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಟಿಫನ್ ಎಲ್ಲ ಮಾಡ್ಕೊಂಡು ಸರಿ ಇವತ್ತು ಬಟ್ಟೆ ಮಡ್ಚ್ಬಿಡೋಣ, ಇಲ್ಲಾಂದ್ರೆ ತುಂಬಾ ಮೆಸ್ಸಿ ಆಗಿತ್ತು ನನ್ನ ಕಬೋರ್ಡ್ ಅಂತೂ. ಕಂಟಿನ್ಯೂಸ್ ಆಗಿ ಹಬ್ಬಗಳೆಲ್ಲ ಬಂದಿದ್ರಿಂದ ನನಗೆ ಬಟ್ಟೆ ಮಡ್ಚ್ಕೊಳ್ಳೋಕೆ ಟೈಮೇ ಸಿಗ್ತಾ ಇರಲಿಲ್ಲ. ಸರಿ ಇವತ್ತೆಲ್ಲ ಮಡ್ಚಿ ನೀಟಾಗಿ ಎತ್ತಿಕ್ಕೋಬಿಡೋಣ ಅಂತ ಹೇಳ್ಬಿಟ್ಟು ಎತ್ತಿಕ್ಕೊಳ್ತಾ ಇದ್ದೆ. ಇವತ್ತು ಇಡೀ ದಿನ ಈ ಬಟ್ಟೆಗಳ ಜೊತೆನೆ ಕಾಲ ಕಳೆ ತರ ಆಗ್ಬಿಟ್ಟಿತ್ತು. ನಮ್ಮ ಪಾಪುದು ನೆಟ್ಟೆಡ್ ಡ್ರೆಸ್ ಎಲ್ಲ ತುಂಬಾ ಇದ್ವು, ಅವನು ಒಂದ್ ಕಡೆ ನೀಟಾಗಿ ಮಡ್ಚಿ ಎತ್ತಿಟ್ಕೊಂಡೆ. ಸತತ 3 ಗಂಟೆಗಳ ಕಾಲ ಈ ಬಟ್ಟೆಗಳನ್ನೆಲ್ಲ ಮಡ್ಚಿಟ್ಟಿದ್ದೀನಿ. ಫೈನಲ್ ಆಗಿ ನೋಡಕ್ಕೆ ನನ್ನ ಕಬೋರ್ಡ್ ಹೀಗಿತ್ತು. ಬಟ್ಟೆ ಎಲ್ಲ ಮಡ್ಚಿಟ್ಟಾದ್ಮೇಲೆ ಕಸ ಗಿಸೆಲ್ಲ ಗುಡ್ಸ್ಕೊಂಡು ಡೈರೆಕ್ಟ್ ಆಗಿ ಕಿಚನ್ ಒಳಗಡೆ ಹೊರಟೆ. ಸಾಂಬಾರ್ಗೆ ಅಂತ ಹೆಸರು ಕಾಳನ್ನ ನೆನೆಯಕ್ ಹಾಕಿದ್ದೆ. ಅದ್ರ ನೋಡಿದ್ರೆ ಒಂದೇ ದಿನದಲ್ಲಿ ಮೊಳಕೆ ಬಂದ್ಬಿಟ್ಟಿತ್ತು. ಸರಿ ಉಸ್ಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡು ಒಗ್ಗರಣೆ ಕೊಟ್ಕೊಳ್ತಾ ಇದ್ದೆ. ಫೈನಲ್ ಆಗಿ ಹೆಸರು ಕಾಳು ಉಸ್ಲಿ ಕೂಡ ರೆಡಿ ಆಯ್ತು. ನಾನು ಪಾಪು ಜೊತೆಗೆ ಕುತ್ಕೊಳ್ತಿದ್ವಿ. ಡಿನ್ನರ್ಗೆ ಅಂತ ಖಾರ ಪೊಂಗಲ್ ಮತ್ತೆ ಸಾಂಬಾರ್ ಮಾಡಿದ್ದೆ. ಓಕೆ ಬಾಯ್ ಗಾಯ್ಸ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.